सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उज्जायानं नमो लोये सव्वसाहूनं एसो पंच नमो यारो सौवपावपनासनो मंगलानं च सवेसिं परमं हवै मंगलम् परमं हवै मंगलम् हेलातासी गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को चर्चा प्रेपन भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेष्ठी भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो चार का चक्रों से आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरु विद्यासागर जी महाराज की जय हो। जय बोलो परम पूज्य आचार्य प्रवर्ती समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಶಾಯಿಕ, ಶಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಮುಖ್ಯವಾದ 5 ಭಾವಗಳು, ಇವುಗಳ 53 ಭೇದಗಳಾಗ್ತವೆ. ಆ 53 ಭೇದಗಳನ್ನ ಗುಣಸ್ಥಾನಗಳಿಂದಲೂ ಮಾರ್ಗಣಾ ಸ್ಥಾನಗಳಿಂದಲೂ ಪರ್ಯಾಪ್ತಕ ಅವಸ್ಥೆಯಿಂದಲೂ ಅಪರ್ಯಾಪ್ತಕ ಅವಸ್ಥೆಯಿಂದಲೂ ತಿಳಿಯುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಪರ್ಯಾಪ್ತಕ ಅವಸ್ಥೆಯ ಜೀವಗಳಲ್ಲಿ ಯಾವ ಯಾವ ಭಾವಗಳು ಯಾವ ಯಾವ ಮಾರ್ಗಣಗಳಲ್ಲಿ ಗುಣಸ್ಥಾನಗಳಲ್ಲಿ ಹೇಗೆ ಎಷ್ಟೆಷ್ಟು ಆಗಬಹುದು ಅನ್ನುವಂಥದ್ದನ್ನ ತಿಳಿಯುವಂತಹ ಪ್ರಯತ್ನ ಮಾಡಲಾಗಿದೆ. ಈಗ ಅಪರ್ಯಾಪ್ತ ಅವಸ್ಥೆಯಲ್ಲಿ ಇರುವಂತ ಜೀವರಲ್ಲಿ ಮಾರ್ಗಣಾ ಸ್ಥಾನಗಳಿಂದಲೂ ಗುಣಸ್ಥಾನಗಳಿಂದ ಯಾವ ಯಾವ ಭಾವಗಳು ಆಗಬಹುದು ಅನ್ನುವಂತಹ ವಿಷಯವನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣ, ಸಂಯಮ ಮಾರ್ಗಣ, ದರ್ಶನ ಮಾರ್ಗಣ, ಲೇಷ ಮಾರ್ಗಣ. ಈಗ ನಾವು ಲೇಷಗಳಲ್ಲಿ ಕೃಷ್ಣ, ನೀಲ, ಕಾಪೋದ, ಪೀತ, ಪದ್ಮ, ಶುಕ್ಲ. ಹಾಗಾಗಿ ಈ ಲೇಷ ಮಾರ್ಗಣದಲ್ಲಿ, ಶುಕ್ಲ ಲೇಷ ಮಾರ್ಗಣದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಏನೇನು ಭಾವಗಳು ಆಗಬಹುದು ಅನ್ನುವಂತ ವಿಷಯ ನಡೆದಿದೆ. ಅದರಲ್ಲಿ ಮುಂದಿನ ವಿಷಯ ಏನಿದೆ ಅನ್ನೋದನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು. ಪೇಜ್ ನಂಬರ್ 131. 6ನೇ ಗುಣಸ್ಥಾನದಲ್ಲಿ ಪ್ರಮತ್ತ ವಿರುದ್ಧ ಗುಣಸ್ಥಾನ ಶುಕ್ಲ ಗುಣಸ್ಥಾನ 30, ಪೇಜ್ ನಂಬರ್ 30. ಪೇಜ್ ನಂಬರ್ 130. ಗುಣಸ್ಥಾನ ಶುಕ್ಲ ಲೇಷದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಶಾಯಿಕ ಯಾವುದು ಇರುವುದಿಲ್ಲ. ಶಾಯೋಪಶಮಿಕ 9, ಅಪರ್ಯಾಪ್ತ ಪಾರಿಣಾಮಿಕ 3, ಒಟ್ಟು 20 ಭಾವಗಳು. ಇದರ ವಿಶೇಷತೆ
ಶುಕ್ಲಲೇಶೆಯ ನಿವೃತ್ತಿ ಆಗ್ತದ ಸಾಧನ ಹಂತದಲ್ಲಿ ವಿಶ್ವದರ್ಶನ ಹಾಗೂ ಭವ್ಯತ್ವದ ಅಭಾವದಲ್ಲಿ ಇಷ್ಟೊಂದು ಭಾವಗಳು ಶುಕ್ಲಲೇಶ ಶುಕ್ಲಲೇಶ ಇದು ಶುಭಲೇಶ ಇದೆ. ಶುಭಲೇಶದ ಜೊತೆಗೆ ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ರಿಂದ 13 ಗುಣಸ್ಥಾನಗಳು ಆಗ್ಬಹುದು. ಆದ್ರೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಲ್ಲೆಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಲ್ಲಿ ಹೇಗೆ ಹೇಗೆ ಈ ಲೇಷ ಆಗಬಹುದು ಅಥವಾ ಯಾವ ಯಾವ ಭಾವಗಳು ಈ ಲೇಷದಲ್ಲಿ ಆಗಬಹುದು ಅನ್ನೋದನ್ನ ನೋಡುವುದಿದೆ. ಅದರಲ್ಲಿ ಮೊದಲನೇ ಗುಣಸ್ಥಾನವನ್ನ ತಿಳ್ಕೊಂಡು ಹೇಳ್ತಿದ್ದ. ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಶುಕ್ಲಲೇಶದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾರ್ಗಣ ಶುಕ್ಲಲೇಶ ಇದೆ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥಾ ಇದೆ. ಅಲ್ಲಿ ಗುಣಸ್ಥಾನ ಮಿಥ್ಯಾತ್ವ ಅಂದ್ರೆ 1ನೇ ಗುಣಸ್ಥಾನ ಇದೆ. ಆ ಗುಣಸ್ಥಾನದಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇದ್ರೆ ಔಪಶಮಿಕದ ಯಾವ ಭಾವಗಳು ಇರುವುದಿಲ್ಲ. ಹಾಗಾಗಿ ಔಪಶಮಿಕ ಭಾವಗಳು ಶೂನ್ಯ. ಶುಕ್ಲಲೇಶ ಮಾರ್ಗಣದಲ್ಲಿ ಔಪಶಮಿಕ ಭಾವಗಳು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವುದಿಲ್ಲ. ಕ್ಷಾಯಿಕ ಭಾವಗಳು ಸಹ ಯಾವುದೂ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳು ಅದರಲ್ಲಿ ಜ್ಞಾನ ಭಾವ ಇರುವುದಿಲ್ಲ. ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಜೀವ ಜನ್ಮ ತಗೊಳ್ತಾ ಇದೆ ಅಂತಂದ್ರೆ ಅಲ್ಲಿ ಅಜ್ಞಾನ ಭಾವ ಇರುತ್ತದೆ, ಜ್ಞಾನ ಭಾವ ಇರುವುದಿಲ್ಲ. ಅಜ್ಞಾನದಲ್ಲಿಯೂ ಕೂಡ 2 ಜ್ಞಾನ ಅಜ್ಞಾನ ಇರಬಹುದು, ಕೂಮತೆ ಅಜ್ಞಾನ, ಕೂಶುತ ಅಜ್ಞಾನ. ದರ್ಶನ ಭಾವಗಳಲ್ಲಿ ಚಕ್ಷು ಅಚಕ್ಷು 2 ದರ್ಶನ ಭಾವಗಳು ಇರ್ತವೆ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರ್ತವೆ. ಕ್ಷಾಯೋಪಶಮಿಕತ್ತು ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಆಮೇಲೆ ಇನ್ನು ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು ಯಾವುದೂ ಇರುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಮಿಥ್ಯಾತ್ವದ ಜೊತೆಗೆ ಜನ್ಮ ಆಗ್ತಾ ಇದೆ, ಅಪರ್ಯಾಪ್ತಕ ಅವಸ್ಥೆಯಲ್ಲಿದೆ. ಶುಕ್ಲಲೇಶ ಇದ್ದರೂ ಸಹ ಮಿಥ್ಯಾತ್ವದ ಕಾರಣದಿಂದ ಸಮ್ಯಕ್ತ್ವ, ಸಂಯಮ ಇತ್ಯಾದಿ ಭಾವಗಳು ಇರುವುದಿಲ್ಲ. ಹಾಗಾಗಿ ಒಟ್ಟು ಕ್ಷಾಯೋಪಶಮಿಕದ್ದು 9 ಭಾವಗಳಾಗುತ್ತವೆ. ಇನ್ನು ಔದೈಕ ಭಾವಗಳಲ್ಲಿ ಮಿಥ್ಯಾತ್ವದ ಜೊತೆಗೆ ಶುಕ್ಲಲೇಶದಲ್ಲಿ ಜನ್ಮ ತಕ್ಕೊಳ್ಬೇಕು ಅಂತಂದ್ರೆ ಗತಿ ಔದೈಕ ಭಾವಗಳು ಎಷ್ಟು ಅಂತಂದ್ರೆ ಕೇವಲ ದೇವಗತಿ 1 ಇರ್ತದೆ. ಉಳಿದ ಯಾವ ಗತಿಯಲ್ಲಿಯೂ ಮಿಥ್ಯಾತ್ವದ ಜೊತೆಗೆ ಶುಕ್ಲಲೇಶೆಯಲ್ಲಿ ಜನ್ಮ ಆಗುವುದಿಲ್ಲ. ಮಿಥ್ಯಾತ್ವದ ಜೊತೆಗೆ ಶುಕ್ಲಲೇಶೆಯಲ್ಲಿ ಉಳಿದ ಯಾವ ಗತಿಯಲ್ಲಿಯೂ ಜನ್ಮ ಆಗುವುದಿಲ್ಲ. ಹಾಗಾಗಿ ಶುಕ್ಲಲೇಶ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರುವಾಗ, ಮಿಥ್ಯಾತ್ವ ಇರುವಾಗ ಕೇವಲ ದೇವಗತಿಯಲ್ಲಿ ಮಾತ್ರ ಇದು ಸಾಧ್ಯ, ಉಳಿದ ಎಲ್ಲಿಯೂ ಸಾಧ್ಯ ಇಲ್ಲ ತಿಳ್ಕೋಬೇಕು. ಕಷಾಯಗಳಲ್ಲಿ 4 ಕಷಾಯಗಳು ಉದಯಕ್ಕಿರ್ತವೆ. ಅಂದ್ರೆ ಕ್ರೋಧ, ಮಾನ, ಮಾಯ, ಲೋಭ. ವೇದಗಳಲ್ಲಿ ಕೇವಲ ಪುರುಷ ವೇದ ಒಂದೇ. ಯಾವ ಜೀವರು ಶುಕ್ಲಲೇಶದೊಂದಿಗೆ ಜನ್ಮ ತಕ್ಕೊಳ್ತಿದ್ದಾರೆ ಅದು ದೇವಗತಿ ಮಾತ್ರ ಇದೆ. ಮತ್ತು ಅದರಲ್ಲಿಯೂ ಕೂಡ ಪುರುಷ ವೇದ ಒಂದೇ ಇದೆ. ಹಾಗಾಗಿ ವೇದ ಮಾರ್ಗಣದಲ್ಲಿ ವೇದ ಭಾವಗಳು ಪುರುಷ ವೇದ ಭಾವ ಒಂದೇ ಇರೋದು. ಅಜ್ಞಾನ ಭಾವ ಇದೆ, ಕೇವಲ ಜ್ಞಾನದ ಅಭಾವದ ಕಾರಣ. ಅಸಂಯಮ ಇದೆ, ಸಂಯಮ ಇಲ್ಲ ದೇವಗತಿಯಲ್ಲಿ. ಆಮೇಲೆ ಅಸಿದ್ಧತ್ವ ಇದೆ, ಸಿದ್ಧ ಭಗವಾನೆಲ್ಲ. ಲೇಷದಲ್ಲಿ 1, ಶುಕ್ಲಲೇಶ 1 ಇರ್ತದೆ. ಹಾಗಾಗಿ ಔದೈಕ ಭಾವಗಳು 11 ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಮಿಥ್ಯಾತ್ವದ ಕರ್ಮದ ಉದಯದಲ್ಲಿ ಅಭವ್ಯ ಜೀವವೂ ಇದೆ, ಭವ್ಯ ಜೀವವೂ ಇದೆ. ಹಾಗಾಗಿ ಒಟ್ಟು 23 ಭಾವಗಳು ಆಗಬಹುದು ಮಿಥ್ಯಾತ್ವ ಗುಣಸ್ಥಾನದಲ್ಲಿ. ತಿಳಿತು. ಇನ್ನು
ಮಿಥ್ಯಾತ್ವ ಗುಣಸ್ಥಾನ ಶುಕ್ಲಲೇಶದಲ್ಲಿ ಜನ್ಮ ತಾಳಬೇಕು, ಇದು ಗೊತ್ತಾಯ್ತು. ಇನ್ನು ಎರಡನೇ ಗುಣಸ್ಥಾನದಲ್ಲಿ ಜನ್ಮ ತಾಳುವುದಾದರೆ ಶುಕ್ಲಲೇಶ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಸಾಸಾಧನ ಗುಣಸ್ಥಾನ, ಇದೇ ಅವಸ್ಥಾ ಇರ್ತದೆ. ಉಳಿದ ಭಾವಗಳೆಲ್ಲ ಹೀಗೆ ಇರ್ತವೆ. ಆದ್ರೆ ಕರ್ಮದ ಉದಯಿಕ ಭಾವಗಳಲ್ಲಿ ಒಂದು ಮಿಥ್ಯಾತ್ವ ಇರುವುದಿಲ್ಲ. ಯಾಕಂದ್ರೆ ಮಿಥ್ಯಾತ್ವದ ಉದಯದ ಅಭಾವ ಇದೆ ಎರಡನೇ ಗುಣಸ್ಥಾನದಲ್ಲಿ. ಮತ್ತು ಎರಡನೇ ಗುಣಸ್ಥಾನಕ್ಕೆ ಬಂದಿರುವಂತ ಜೀವ ನಿಯಮದಿಂದ ಭವ್ಯವೇ ಆಗಿರ್ತದೆ. ಹಾಗಾಗಿ ಅಭವ್ಯತ್ವ ಇರುವುದಿಲ್ಲ. ಅಂದ್ರೆ ಮಿಥ್ಯಾದರ್ಶನ ಒಂದು, ಅಭವ್ಯತ್ವ ಒಂದು, ಇವೆರಡು ಭಾವ ಕಡಿಮೆ ಆದ್ರೆ 21 ಭಾವಗಳು ಗುಣಸ್ಥಾನ ಎರಡರಲ್ಲಿ ಅಂದ್ರೆ ಸಾಧನ ಗುಣಸ್ಥಾನದಲ್ಲಿ ಜೀವದಲ್ಲಿ ಶುಕ್ಲಲೇಶ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಗಳಿವೆ. 21 ಭಾವಗಳ ಆಗಲಿಕ್ಕೆ ಸಾಧ್ಯ. ಇನ್ನು ಮೂರನೇ ಗುಣಸ್ಥಾನದಲ್ಲಿ ಜೀವದ ಜನ್ಮ ಆಗುವುದಿಲ್ಲ, ಅವಸ್ಥೆ ಬರುವುದಿಲ್ಲ. ಮುಂದೋದ್ರೆ ನಾಲ್ಕನೇ ಗುಣಸ್ಥಾನ ಅವಿರುದ್ಧ ಸಮ್ಯಕ್ ಗುಣಸ್ಥಾನದಲ್ಲಿ ಶುಕ್ಲಲೇಶ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 12, ಔದಯಿಕ 11, ಪರಿಣಾಮಿಕ 2, ಒಟ್ಟು 27 ಭಾವಗಳು. ಇನ್ನು ನಾಲ್ಕನೇ ಗುಣಸ್ಥಾನದಲ್ಲಿ ಕೂಡ ಅಪರ್ಯಾಪ್ತಕ ಅವಸ್ಥೆ ಶುಕ್ಲಲೇಶ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವುದಾದ್ರೂ ಜೀವ ಸಮ್ಯಕ್ತ್ವ ಸಹಿತ ಜನ್ಮ ತಾಳ್ತಿದೆ ಅಂದ್ರೆ ಅಲ್ಲಿ ಶುಕ್ಲಲೇಶ ಇರಬಹುದು ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಎಲ್ಲೆಲ್ಲಿ ಹೇಗೆ ಸಾಧ್ಯ ನೋಡಿ. ಔಪಶಮಿಕ ಭಾವಗಳಲ್ಲಿ ಒಂದು ಭಾವ ಆಗ್ಬಹುದು. ಯಾವುದಾಗಬಹುದು? ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಆಗ್ಬಹುದು. ಅದು ಕೂಡ ವೈಮಾನಿಕ ದೇವಗತಿಯಲ್ಲಿ ಜನ್ಮ ತಾಳುತ್ತಿರುವಾಗ ಇರಲಿಕ್ಕೆ ಸಾಧ್ಯ ಪರ್ಯಾಪ್ತಕದಲ್ಲಿ ಉಪಶಮ ಸಮ್ಯಕ್ತ್ವ. ಇನ್ನು ಕ್ಷಾಯಿಕ ಭಾವಗಳು ಕೂಡ ಶುಕ್ಲಲೇಶದ ಜೊತೆಗೆ ಇರಲು ಸಾಧ್ಯ ಜನ್ಮದ ಜೊತೆಗೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವಗಳು 3 ಇರಬಹುದು. ಯಾಕೆಂದ್ರೆ ಸಮ್ಯಕ್ ದೃಷ್ಟಿ ಇದೆ ಜೀವ, ಸಮ್ಯಕ್ತ್ವದ ಜೊತೆಗೆ ಮತಿ ಶ್ರುತ ಅವಧಿ 3 ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜ್ಞಾನ ಭಾವ 3, ಅಜ್ಞಾನ ಭಾವ 1 ಇರುವುದಿಲ್ಲ. ದರ್ಶನಗಳಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3 ಇರಲಿಕ್ಕೆ ಸಾಧ್ಯ. ಲಬ್ಧಿ ಭಾವಗಳಲ್ಲಿ 5 ಭಾವಗಳಿರಬಹುದು. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವವೂ ಕೂಡ ಇರಬಹುದು. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಶುಕ್ಲಲೇಶ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವು ಶುಕ್ಲಲೇಶ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ. ಸಂಯಮ ಮತ್ತು ಚಾರಿತ್ರ್ಯ ಇವೆರಡೂ ಕೂಡ ಇರುವುದಿಲ್ಲ. ಹಾಗಾಗಿ ಔಪಶಮಿಕ ಭಾವಗಳು ಒಟ್ಟು 12 ಆಗಲಿಕ್ಕೆ ಸಾಧ್ಯ. ಔದಯಿಕ ಭಾವಗಳಲ್ಲಿ ಗತಿ ಎಷ್ಟು? ಗತಿಗಳಲ್ಲಿ 2 ಗತಿಯಲ್ಲಿ ಮಾತ್ರ ಸಾಧ್ಯ. ಶುಕ್ಲಲೇಶದೊಂದಿಗೆ ಜನ್ಮ ತಾಳಲಿಕ್ಕೆ ಸಮ್ಯಕ್ ದರ್ಶನದ ಜೊತೆಗೆ ಜನ್ಮ ತಾಳಲಿಕ್ಕೆ ಇರುವುದು 2 ಗತಿ. ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳಲಿಕ್ಕೆ ಒಂದೇ ಗತಿ. ನೋಡ್ರಿ ವಿಚಿತ್ರತೆ ಇದು. ಶುಕ್ಲಲೇಶ ಸಮ್ಯಕ್ ದರ್ಶನದ ಜೊತೆಗೆ ಜನ್ಮ ತಾಳಲಿಕ್ಕೆ 2 ದಾರಿ ಇದೆ. ದೇವ ಮನುಷ್ಯ ಆಗುವಾಗ ಶುಕ್ಲಲೇಶ ಇರಬಹುದು, ಮನುಷ್ಯ ದೇವ ಆಗುವಾಗ ಇರಬಹುದು ಸಮ್ಯಕ್ ದರ್ಶನ ಜೊತೆಗೆ. ಆದ್ರೆ ಮಿಥ್ಯಾತ್ವ ಇದೆ ನಮಗೆ. ಮಿಥ್ಯಾತ್ವದ ಜೊತೆಗೆ ನಾನು ಶುಕ್ಲಲೇಶಧಾರಿಯಾಗಿ ಜನ್ಮ ತಕ್ಕೊಳ್ತೇನೆ ಅಂತಂದ್ರೆ ಅದು ಒಂದೇ ಕಡೆ, ಅದು ದೇವಗತಿಯಲ್ಲಿ. ಮನುಷ್ಯರೇ ಹೋಗ್ತಾರೆ, ಇನ್ಯಾರು ಹೋಗಲಿಕ್ಕೆ ಆಗಲ್ಲ. ಅರ್ಥ ಆಯ್ತು? ಅಕಸ್ಮಾತ್ ಹೋದರೂ ಕೂಡ ತಿರಿಯಂಚರು ಹೋಗಲಿಕ್ಕೆ ಸಾಧ್ಯ. ಅದು ಕೂಡ ಬಹಳ ಕಠಿಣ ಇದೆ.
ಬಿರಿಯಂಚಿ ಜೀವದ 16ನೇ ಸ್ವರ್ಗ ತನಕ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಆಗಬಹುದು ಶುಕ್ಲಲೇಶ, ಅಥವಾ ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ಸಾಧ್ಯತೆ. ಆದ್ರೆ ಅದರಲ್ಲಿ ಮಾನ್ಯತೆಗಳು ಬೇರೆ ಬೇರೆ ಇದೆ. ಆದ್ರೆ ಮನುಷ್ಯರಲ್ಲಿ ಏನಂತದಿಲ್ಲ. ಶುಕ್ಲಲೇಶದಲ್ಲಿ ಮಿಥ್ಯಾತ್ವದ ಜೊತೆಗೆ ದೇವಗತಿಯಲ್ಲಿ ಜನ್ಮ ತಾಳ್ಬೇಕು ಅಂತಂದ್ರೆ ಅದು ಮನುಷ್ಯರಲ್ಲಿ ಸಾಧ್ಯ ಇದೆ, ಮನುಷ್ಯರು ಹೋಗ್ತಾರೆ. ಆಮೇಲೆ ಗತಿ ಕಷಾಯಗಳು 4 ಇದೆ. ಇದೇನಿದೆ ಮಾರ್ಗಣ, ನಮ್ದು ಸಮ್ಯಕ್ತ್ವ ಮಾರ್ಗಣ ಇದೆ. ಇಲ್ಲಿ ಸಮ್ಯಕ್ತ್ವದ ಜೊತೆಗೆ ದೇವತೆಗಳು ಮನುಷ್ಯ ಆಗಬಹುದು, ಮನುಷ್ಯರು ದೇವತೆ ಆಗಬಹುದು. ತಿಳಿತು? ಲೇಷ್ಯ ಮಾರ್ಗಣ ಅಲ್ವಾ ಇದು? ಹೌದು. ವೇದ ಭಾವಗಳಲ್ಲಿ ಪುರುಷ ವೇದ ಒಂದೇ ಇರ್ತದೆ. ದೇವ ಮನುಷ್ಯನಾದ್ರೂ ಕೂಡ, ಮನುಷ್ಯ ದೇವ ಆದ್ರೂ ಕೂಡ ಸಮ್ಯಕ್ ದರ್ಶನದ ಜೊತೆಗೆ ಶುಕ್ಲಲೇಶದಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ವೇದ ಪುರುಷ ವೇದವೇ ಇರುವುದು. ಮಿಥ್ಯಾ ದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇದೆ, ಅಸಿದ್ಧತ್ವ ಭಾವವೂ ಇದೆ. ಲೇಷ ಒಂದಿದೆ, ಶುಕ್ಲಲೇಶ. ಭೌತಿಕ ಭಾವಗಳೆಲ್ಲ ಸೇರಿ 11 ಆಗ್ತವೆ. ಇನ್ನು ಜೀವತ್ವ ಮತ್ತು ಭವ್ಯತ್ವ ಇವೆರಡು ಎಲ್ಲ ಸೇರಿಸಿ 27 ಭಾವಗಳ ಆಗಲಿಕ್ಕೆ ಸಾಧ್ಯ. ಎಲ್ಲಿ ಆಗಬಹುದು? ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ, ಶುಕ್ಲಲೇಖ ಮಾರ್ಗಣದಲ್ಲಿ, ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 27 ಭಾವಗಳ ಆಗಲಿಕ್ಕೆ ಸಾಧ್ಯ. ತಿಳಿತು? ತಿಳಿತು. ಇನ್ನು ಶುಕ್ಲಲೇಶದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 5ನೇ ಗುಣಸ್ಥಾನ ಇಲ್ಲ. ಯಾಕೆಂದ್ರೆ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಬರುವುದಿಲ್ಲ. ಹಾಗಾಗಿ ಮುಂದಿನ ಗುಣಸ್ಥಾನ 6ನೇ ಗುಣಸ್ಥಾನ ಇದೆ. ಓದಬೇಕದನ್ನ. 6ನೇ ಗುಣಸ್ಥಾನ ಕ್ರಮತ್ವ ವಿರತ ಗುಣಸ್ಥಾನ, ಶುಕ್ಲಲೇಶ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಉಪಶಮಿಕ ಯಾವುದೂ ಇರುವುದಿಲ್ಲ. ಕ್ಷಾಯಿಕ 1, ಕ್ಷಾಯೋಪಶಮಿಕ 13, ಔತಯಿಕ 9, ಪಾರಿಣಾಮಿಕ 2, ಒಟ್ಟು 25 ಭಾವಗಳು. ಇದರ ವಿಶೇಷತೆ ಶುಕ್ಲಲೇಶಯ ನಿವೃತ್ತಿ ಅಪರ್ಯಾಪ್ತಕದ ಕ್ಷಯೋಗ ಕೇವಲಿ ಗುಣಸ್ಥಾನದಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕ ಕ್ಷಯೋಗ ಕೇವಲಿಯ ಸಮಾನ 14 ಭಾವಗಳು ಇರುತ್ತವೆ. ಇನ್ನು ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಶುಕ್ಲಲೇಶ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಏನಾಗಬಹುದು? ಔಪಶಮಿಕ ಭಾವಗಳು ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ, ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಆಹಾರಕ ಮಿಶ್ರ ಕಾಯ ಯೋಗ ಇರುವಾಗ ಇದು ಅಪರ್ಯಾಪ್ತಕ ಅವಸ್ಥೆ, ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರುವಂಥದ್ದು. ಅದರಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರುವಾಗ ಜೀವದಲ್ಲಿ ಶುಕ್ಲಲೇಶ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಹಾರಕ ಕಾಯ ಯೋಗದ ಜೊತೆಗೆ ಮಿಶ್ರ ಯೋಗದ ಜೊತೆಗೆ ಔಪಶಮಿಕ ಭಾವಗಳು ಇರುವುದಿಲ್ಲ, ಆಗುವುದಿಲ್ಲ. ಅದಕ್ಕಾಗಿ ಒಂದು ಔಪಶಮಿಕ ಭಾವಗಳಿಲ್ಲ. ಕ್ಷಾಯಿಕ ಭಾವಗಳಲ್ಲಿ ಒಂದು ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರಬಹುದು. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಇರಬಹುದು. ಮತಿ, ಶ್ರುತ, ಅವಧಿ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ ಚಕ್ಷು, ಅಚಕ್ಷು, ಅವಧಿ 3 ಭಾವ ಇರಬಹುದು. ಲಬ್ಧಿಗಳಲ್ಲಿ ಎಲ್ಲಾ ಲಬ್ಧಿಗಳು ಇರಬಹುದು. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವೂ ಕೂಡ ಇರಬಹುದು. ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ, ಶುಕ್ಲಲೇಶದಲ್ಲಿ, ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಆಮೇಲೆ 6ನೇ ಗುಣಸ್ಥಾನ ಇದೆ ಪ್ರಮತ್ತ ವಿರತ ಅಂದ್ರೆ ಚಾರಿತ್ರ, ಕ್ಷಾಯೋಪಶಮಿಕ ಚಾರಿತ್ರ ಇರ್ತದೆ. ಸಂಯಮ ಇರುವುದಿಲ್ಲ.
ಹೀಗೆ ತಿಳ್ಕೋಬೇಕು. ಎಷ್ಟು? ಇನ್ನು ಔದೈಕ ಭಾವಗಳಲ್ಲಿ ಗತಿ ಎಷ್ಟು? ಒಂದೇ ಗತಿ. ಅಂಶಗತಿ ಮಾತ್ರ. ಯಾಕೆಂದ್ರೆ ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಕೇವಲ ಮುನಿರಾಜರೇ ಇರ್ತಾರೆ. ಕಷಾಯಗಳು ಎಲ್ಲ ಇದೆ. ವೇದದಲ್ಲಿ ಪುರುಷ ವೇದ, ಮಿಥ್ಯಾದರ್ಶನ ಇರೋದಿಲ್ಲ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ. ಅಸಂಯಮ ಇಲ್ಲ, ಇರುವುದಿಲ್ಲ. ಯಾಕಂದ್ರೆ ಸಂಯಮ ಇದ್ದಾರೆ. ಆಮೇಲೆ ಅಸಿದ್ಧತ್ವ ಇದೆ. ಲೇಷದಲ್ಲಿ ಒಂದು ಶುಕ್ಲ ಲೇಷ ಇದೆ. ಎಷ್ಟಾಯ್ತು? 9. ಆಮೇಲೆ ಜೀವತ್ವ, ಭವ್ಯತ್ವ, ಇವೆರಡು ಪಾರಿಣಾಮಿಕ ಭಾವ ಎಲ್ಲ ಸೇರಿಸಿ ನೋಡಿ 25 ಭಾವಗಳು. 25 ಭಾವಗಳು. ಪ್ರಮತ್ತ ವಿರತ ಗುಣಸ್ಥಾನದ ಶುಕ್ಲಲೇಶ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ 25 ಭಾವಗಳು ಆಗಲು ಸಾಧ್ಯ. ಇದು ಶುಕ್ಲಲೇಶ ನಿವೃತ್ತಿಯ ಪರ್ಯಾಪ್ತಕದ 6ನೇ ಗುಣಸ್ಥಾನದ ವಿಷಯ. ಇನ್ನು ಶುಕ್ಲಲೇಶ ಇನ್ನೊಂದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಲ್ಲಿರಬಹುದು? ಸಯೋಗ ಕೇವಲಿ ಗುಣಸ್ಥಾನ. 7, 8, 9, 10, 11, 12 ಈ ಯಾವ ಗುಣಸ್ಥಾನಗಳಲ್ಲಿಯೂ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. 16ನೇ ಗುಣಸ್ಥಾನದಲ್ಲಿ ಅರಿಹಂತ ಭಗವಾನ್ ಇದ್ದಾರೆ. ಸಯೋಗ ಕೇವಲಿ ಅರಿಹಂತ ಭಗವಾನ್ ಇದ್ದಾರಲ್ಲ, ಅವರು ಸಮುದ್ರಾತ ಮಾಡುವಾಗ ಮಿಶ್ರಕಾಯ ಯೋಗ ಬರ್ತದೆ. ಹೌದಾ? ಮಿಶ್ರಕಾಯ ಯೋಗ ಅದು ಅಪರ್ಯಾಪ್ತ ನಿವೃತ್ತಿ ಅಂತ ಅನ್ನಿಸ್ಕೊಳ್ತದೆ. ಅಲ್ಲಿ ಏನೇನಿರ್ಬೋದು ಅಂತಂದ್ರೆ, ಸಾಮಾನ್ಯವಾಗಿ ಕೇವಲ ಜ್ಞಾನಿಗಳಲ್ಲಿ ನೋಡುವುದಾದ್ರೆ ಔಪಶಮಿಕ ಭಾವಗಳು ಯಾವುವು ಇರುವುದಿಲ್ಲ. ಆಮೇಲೆ ಕ್ಷಾಯಿಕ ಭಾವಗಳು 9 ಇರ್ತವೆ. ಕ್ಷಾಯೋಪಶಮಿಕದಲ್ಲಿ ಯಾವುದೂ ಇರುವುದಿಲ್ಲ. ಔದೈಕದಲ್ಲಿ ಒಂದು ಮನುಷ್ಯಗತಿ ಇದೆ, ಅಸಿದ್ಧತ್ವ ಇದೆ. ಆಮೇಲೆ ಅಂದ್ರೆ ಔದೈಕ ಭಾವಗಳು 3 ಆಗ್ತವೆ: ಗತಿ, ಅಸಿದ್ಧತ್ವ, ಲೇಷ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2: ಜೀವತ್ವ, ಭವ್ಯತ್ವ. 9, 3, 2 ಎಲ್ಲ ಸೇರಿ 14 ಭಾವಗಳಾಗುವವು. ಅರಿಹಂತ ಅವಸ್ಥೆಯಲ್ಲಿ ಪರಮ ಶುಕ್ಲ ಲೇಷ ಇದೆ. ಅಲ್ಲಿ ಜೀವದ ಭಾವಗಳ ಪೈಕಿ 14 ಭಾವಗಳಾಗಬಹುದು. ಇನ್ನು 14ನೇ ಗುಣಸ್ಥಾನದ ಅರಿಹಂತರಲ್ಲಿ ಯಾವುದೇ ಲೇಷಗಳಿಲ್ಲ ಮತ್ತು ಅಪರ್ಯಾಪ್ತಕ ಅವಸ್ಥೆಯೂ ಇಲ್ಲ. ಹಾಗಾಗಿ ಅದರ ಚರ್ಚೆ ಇಲ್ಲ. ತಿಳಿತು? 13ನೇ ಗುಣಸ್ಥಾನದಲ್ಲಿ ಎಷ್ಟು? 14 ಭಾವಗಳು ಆಗಲು ಸಾಧ್ಯ. ಇಲ್ಲಿಗೆ ಹೆಚ್ಚು ಕಡಿಮೆ ಲೇಷ ಮಾರ್ಗಣ ಮುಗಿಯುತ್ತೆ. ತಿಳಿತು? ನೆಕ್ಸ್ಟ್ ಭವ್ಯತ್ವ ಮಾರ್ಗಣೆ. ಭವ್ಯತ್ವ ಮಾರ್ಗಣೆ. ಭವ್ಯ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 9, ಕ್ಷಯೋಪಶಮಿಕ 15, ಔದಯಿಕ 21, ಪಾರಿಣಾಮಿಕ 2 ಒಟ್ಟು 48 ಭಾವಗಳು ಇದರ ವಿಶೇಷತೆ. ಭವ್ಯ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಗುಣಸ್ಥಾನ 1, 2, 4, 6 ಹಾಗೂ 13 ಆಗುತ್ತವೆ. ಇವುಗಳಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕ ಗುಣಸ್ಥಾನಗಳ ಅನುಸಾರ. ಆದರೆ ಪ್ರಥಮ ಗುಣಸ್ಥಾನದಲ್ಲಿ ಅಭವ್ಯತ್ವ ಭಾವ ಕಡಿಮೆ ಮಾಡಿ ಕ್ರಮವಾಗಿ 32, 30, 35, 27,
ಭಾವಗಳು ಹಾಗೂ 14 ಭಾವಗಳು ಇರುತ್ತವೆ. ಇನ್ನು ಭವ್ಯತ್ವ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಭವ್ಯ ಮಾರ್ಗಣದಲ್ಲಿ ಎರಡು ಭೇದ ಇರ್ತದೆ. ಒಂದು ಭವ್ಯ ಜೀವ, ಇನ್ನೊಂದು ಅಭವ್ಯ ಜೀವ. ಇನ್ನು ಅದರಲ್ಲಿ ಭವ್ಯ ಮಾರ್ಗಣದಲ್ಲಿ ಅಥವಾ ಭವ್ಯತ್ವ ಮಾರ್ಗಣದಲ್ಲಿ ಅದರಲ್ಲಿ ಭವ್ಯ ಮಾರ್ಗಣ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಏನೇನು ಆಗಬಹುದು ಅಂತಂದ್ರೆ ಔಪಶಮಿಕ ಭಾವಗಳು ಒಂದು ಇರಬಹುದು. ಯಾವ ಜೀವ ಸಮ್ಯಕ್ತವನ್ನ ಪ್ರಕಟ ಮಾಡಿಕೊಳ್ತದೆ ಇಲ್ಲ ಅದು ಭವ್ಯ ಇರ್ತದೆ. ಹಾಗಾಗಿ ಉಪಶಮ ಭಾವ ಭವ್ಯ ಜೀವರಲ್ಲಿ ಇದೆ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾವ ಉಪಶಮ ಭಾವ ಇರ್ತದೆ? ದ್ವಿತೀಯೋಪಶಮ. ದ್ವಿತೀಯೋಪಶಮ ಸಮ್ಯಕ್ತ ಭಾವ ಇದೆ. ಯಾರಾದ್ರೂ ಮುನಿವಾರಾದರೂ ವೈಮಾನಿಕ ದೇವರಾಗಿ ಜನ್ಮ ತಾಳ್ತಿದ್ದಾರೆ ಅಂದ್ರೆ ಅಲ್ಲಿ ಔಪಶಮಿಕ ಸಮ್ಯಕ್ತ ಭಾವ ಇರ್ತದೆ. ಅಪರ್ಯಾಪ್ತಕ ಅಂದ್ರೆ ಅಲ್ಲಿ ದೇವಗತಿಯಲ್ಲಿ ಅವರು ವೈಕ್ರೀಕ ಮಿಶ್ರಕ ಯೋಗ ಇರುವಾಗ ಆ ಭವ್ಯ ಜೀವ ದ್ವಿತೀಯೋಪಶಮದಿಂದ ಇರಬಹುದು. ಯಾಕಂದ್ರೆ ಪ್ರಥಮೋಪಶಮ ಸಮ್ಯಕ್ತದಲ್ಲಿ ಮರಣ ಇಲ್ಲ. ಶಾಯಿಕ ಸಮ್ಯಕ್ತ್ವ ಭಾವದಲ್ಲಿ ಶಾಯಿಕ ಭಾವಗಳಲ್ಲಿ ಎಲ್ಲಾ ಭಾವಗಳು ಇರಲಿಕ್ಕೆ ಸಾಧ್ಯ. ಭವ್ಯ ಜೀವರು ಕ್ಷಾಯಿಕದ ಎಲ್ಲಾ ಭಾವಗಳನ್ನು ಹೊಂದಿರ್ತಾರೆ. ಅಂದ್ರೆ 13ನೇ ಗುಣಸ್ಥಾನದ ಅಪೇಕ್ಷಾದಲ್ಲಿ 9 ಕ್ಷಾಯಿಕ ಭಾವಗಳಿವೆ. ಹಾಗಾಗಿ ಕ್ಷಾಯಿಕ ಭಾವಗಳು ಎಲ್ಲ ಇವೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಬಹುದು. ಮತಿಜ್ಞಾನ, ಶ್ರುತ ಜ್ಞಾನ, ಅವಜ್ಞಾನ. ಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ ಚಕ್ಷುವಧಿ 5 ಲಬ್ಧಿಗಳು. ಕ್ಷಾಯೋಪಶಮಿಕ ಸಮ್ಯಕ ಇರಬಹುದು ಭವ್ಯ ಜೀವರಿಗೆ. ಅಜ್ಞಾನ ಭಾವ ಇರುವುದಿಲ್ಲ. ಇರಬಹುದು ಭವ್ಯರಲ್ಲಿ ಮಿಥ್ಯಾದೃಷ್ಟಿಗಳು ಕೂಡ ಇರ್ತಾರೆ. ಭೂಮತಿ, ಕುಶುತ 2 ಅಜ್ಞಾನ ಭಾವ ಇರಬಹುದು. ಧನ್ಯವಾದ. ಜ್ಞಾನದಲ್ಲಿ 3, ಯಾಕೆಂದ್ರೆ ಇದು ಕೇವಲ ಸಮ್ಯಕ್ತದ ಚರ್ಚೆ ಅಲ್ಲ. ಗುಣಸ್ಥಾನ 1ರಲ್ಲೂ ಅಪರ್ಯಾಪ್ತಕರಲ್ಲಿ ಭವ್ಯ ಜೀವ ಇದೆ. ಗುಣಸ್ಥಾನ 2ರಲ್ಲೂ ಅಪರ್ಯಾಪ್ತಕ ಭವ್ಯ ಜೀವ ಇದೆ. 7ರಲ್ಲಿ ಅಪರ್ಯಾಪ್ತಕ ಇದೆ ಮುಂದೆ, ಅಲ್ಲಿ ಎಲ್ಲಾ ಕಡೆನೂ ಭವ್ಯ ಜೀವ ಇದೆ ಅಪರ್ಯಾಪ್ತಕದಲ್ಲಿ. ಹಾಗಾಗಿ ಇದು ಮಾರ್ಗಣ ಸ್ಥಾನದ ಚರ್ಚೆ ಇದೆ. ಅಜ್ಞಾನ ಭಾವದಲ್ಲಿ ಕೂಡ ಭವ್ಯ ಜೀವ ಮೇಧಾತ್ವದಲ್ಲಿ ಕೂಮತಿ, ಕುಶುತ ಅಜ್ಞಾನವನ್ನ ಹೊಂದಿದೆ. ದರ್ಶನದಲ್ಲಿ 3 ದರ್ಶನಗಳನ್ನ ಹೊಂದಿದೆ. ಲಬ್ಧಿಗಳಲ್ಲಿ 5 ಲಬ್ಧಿಗಳನ್ನ ಹೊಂದಿದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಜೀವಕ್ಕೆ ಅವಸ್ಥೆಯಲ್ಲಿ ಇರ್ತದೆ. ಕ್ಷಾಯೋಪಶಮಿಕ ಚಾರಿತ್ರ ಭಾವ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಭವ್ಯ ಜೀವರಲ್ಲಿ ಇರುತ್ತದೆ, ಇರಲಿಕ್ಕೆ ಸಾಧ್ಯ. ಸಂಯಮದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಭವ್ಯ ಜೀವ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಕ್ಷಾಯೋಪಶಮಿಕದ ಸಂಯಮ ಭಾವ ಇಲ್ಲ. ಇನ್ನು ಔದೈಕ ಭಾವಗಳಲ್ಲಿ ಭವ್ಯ ಮಾರ್ಗಣ ನಿವೃತ್ತಿಯ ಪರ್ಯಾಪ್ತಕದ ಅಪೇಕ್ಷೆಯಿಂದ ಭವ್ಯ ಜೀವ ಎಲ್ಲೆಲ್ಲಿ ಜನ್ಮ ತಗೊಳ್ತದೆ ಜನ್ಮ ತಗೊಳ್ತದೆ. ಹಾಗಾಗಿ 4 ಗತಿಯಲ್ಲಿ ಭವ್ಯ ನಿವೃತ್ತಿಯ ಅವಸ್ಥೆ ಇರಲು ಸಾಧ್ಯ. ಹಾಗಾಗಿ ಔದೈಕ ಭಾವ 4 ಇದೆ. ಕಷಾಯಗಳೇ ಎಲ್ಲ ಇವೆ. ಕ್ರೋಧ, ಮಾನ, ಮಾಯಾಲೋಭ. ವೇದದಲ್ಲಿ 3 ವೇದಗಳಿವೆ. ನರ
ನರಕ, ತಿರ್ಯಂಚ, ಮನುಷ್ಯ, ದೇವ. 4 ಗತಿಯಲ್ಲಿ ಜನ್ಮ ಇದೆ ಅಂದ್ರೆ 3 ವೇದಗಳ ಇರಲಿಕ್ಕೆ ಸಾಧ್ಯ. ಆಮೇಲೆ ಮಿಥ್ಯಾ ದರ್ಶನ ಇರಲಿಕ್ಕೆ ಸಾಧ್ಯ ಗುಣಸ್ಥಾನ 1ರ ಅಪೇಕ್ಷದಲ್ಲಿ. ಅಜ್ಞಾನ ಭಾವ ಇದೆ, ಇರಲಿಕ್ಕೆ ಸಾಧ್ಯ. ಭವ್ಯಜೀವರು ಕರ್ಮ ಆವರಣ ಸಹಿತ ಇದ್ದಾರೆ. ಕೇವಜ್ಞಾನ ಆಗುವ ತನಕ ಅಜ್ಞಾನ ಭಾವ ಇದೆ. ಅಸಂಯಂ ಭಾವ ಕೂಡ ಇದೆ. ಅಸಿದ್ಧತ್ವ ಇದೆ. ಲೇಷದಲ್ಲಿ 6 ಇರಬಹುದು. ಕೃಷ್ಣ, ನೀಲ, ಕಪ್ತ, ಪೀತ, ಪದ್ಮ, ಶುಕ್ಲ. ಎಷ್ಟಾಯ್ತು? 21 ಪರಿಣಾಮದಲ್ಲಿ ಸೇರಿ 48 ಭಾವಗಳು. ಪರಿಣಾಮಿಕದಲ್ಲಿ ಜೀವತ್ವ, ಭವ್ಯತ್ವ, ಈ 2 ಭಾವಗಳು ಭವ್ಯ ಜೀವ ಮಾರ್ಗಣದಲ್ಲಿ, ನಿವೃತ್ತಿ ಅಪರ್ಯಾಪ್ತಗಳಲ್ಲಿ ಇರಲು ಸಾಧ್ಯ. ಒಟ್ಟು ಎಲ್ಲ ಸೇರಿ 48 ಭಾವಗಳು ಭವ್ಯ ಮಾರ್ಗಣದಲ್ಲಿ, ನಿವೃತ್ತಿ ಪರ್ಯಾಪ್ತಗಳಲ್ಲಿ ಇರಲು ಸಾಧ್ಯ. ಇದು ಸಾಮಾನ್ಯ ಮಾರ್ಗಣದಿಂದ ತಿಳಿದು ಇನ್ನು ಈ ಭವ್ಯ ಜೀವ ಮಾರ್ಗಣ, ನಿವೃತ್ತಿ ಅಪರ್ಯಾಪ್ತಕ ಯಾವ ಯಾವ ಗುಣಸ್ಥಾನದೊಳಗೆ ಇರಲಿಕ್ಕೆ ಸಾಧ್ಯ? ಗುಣಸ್ಥಾನ 1, 2, 4, 6, 13. ಹೀಗೆ 5 ಗುಣಸ್ಥಾನಗಳಲ್ಲಿ ಇರಲು ಸಾಧ್ಯ. ಇನ್ನು ಇದರಲ್ಲಿ ಒಂದೊಂದೇ ಗುಣಸ್ಥಾನದಲ್ಲಿ ಎಷ್ಟೆಷ್ಟು ಭಾವಗಳು ಆಗಬಹುದು ಅನ್ನೋದನ್ನ ಲೆಕ್ಕ ಮಾಡ್ತಾ ಹೋಗಿ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಮೊದಲೇದು ಏನಾಗ್ತವೆ? ತಲೆಬರಹ, ಮಿಥ್ಯಾತ್ವ ಗುಣಸ್ಥಾನ, ಹವ್ಯತ್ವ ಮಾರ್ಗಣ, ಭವ್ಯ ನಿರೂಪ್ಯ, ಔಪಚಾರಿಕ ಭಾವಗಳು ಎಷ್ಟಾಗಬಹುದು? ಒಂದು. ಕ್ಷಾಯಿಕ ಭಾವ ಇಲ್ಲ. ಯಾಕೆ ಹೇಳ್ರಿ? ಸರಿ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ, ಅಜ್ಞಾನ ಭಾವ, ಭೂಮತಿ, ಕುಷ್ಠ, 2 ದರ್ಶನಗಳು, ಚತ್ತು, ಆಮೇಲೆ ಲಬ್ಧಿ ಭಾವಗಳು, ಸಮ್ಯಕ್ತ್ವ, ಚಾರಿತ್ರ, ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳು 9. ಆಮೇಲೆ ಔದೈಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭವ್ಯ ಜೀವ ನಿವೃತ್ತಿ ಅಪರ್ಯಾಪ್ತಕ ಇರುವಾಗ ಎಲ್ಲೆಲ್ಲಿ ಜನ್ಮ ತಾಳಬಹುದು? 4 ಗತಿಯಲ್ಲಿ ಜನ್ಮ ತಾಳ್ತದೆ. ಆಮೇಲೆ ಕಷಾಯಗಳು 4 ಇದೆ. ಭಾವಗಳು 3 ಇದೆ. ಮಿಥ್ಯಾದರ್ಶನ ಗುಣಸ್ಥಾನನೇ ಅದೇ ಇಲ್ಲ, ಮಿಥ್ಯಾತ್ವ ಗುಣಸ್ಥಾನನೇ ಇದೆ. ಆಮೇಲೆ ಅಜ್ಞಾನ ಭಾವ ಇದೆ, ಆಸಕ್ತ ಇದೆ, ಅರ್ಥತ್ವ ಇದೆ, ಲೇಷದ 6 ಲೇಷಗಳು ಇರುತ್ತೆ. ಔದೈಕ ಭಾವದಲ್ಲಿ ಎಷ್ಟಾಯ್ತು? 21. ಇನ್ ಜೀವತ್ವ, ಭವ್ಯತ್ವ, ಈಗ ಹೇಳಿ, ಎಲ್ಲ ಸೇರಿಸಿ ಎಷ್ಟಾಯ್ತು? 32. ಮೇಲೆ ಎಷ್ಟಾಗಿತ್ತು? 48. 9 ಔದೈಕ 20, 21, 95, ಪರಿಣಾಮಿಕ 3, 33.
ಮಾರ್ಗಣ ಭವ್ಯದ್ದಿದೆ. ಭವ್ಯ ಮಾರ್ಗಣದಲ್ಲಿ ಅಭವ್ಯ ಜೀವಿ ಎಲ್ಲಿಂದ ಬರ್ತದೆ? ಅರ್ಥ ಆಯ್ತಾ? ಈಗ ಹೇಳಿ ಎಷ್ಟಾಯ್ತು? 32 ಕರೆಕ್ಟ್. 9 ಪ್ರಾಯೋಪಶಮಿಕ ಭಾವ, 21 ಔದಯಿಕ ಭಾವ. ಎಷ್ಟಾಯ್ತು? 2. ಯಾಕಂದ್ರೆ ಮಾರ್ಗ ಅಲ್ಲಿ ನಾವು ಬೇರೆ ಮಾರ್ಗಣದಲ್ಲಿ ಅಭವ್ಯ ಭವ್ಯ ಅಂತ ಅನ್ಬೋದು, ಭವ್ಯದಲ್ಲಿ ಎಲ್ಲಿ ಅಭವ್ಯ ಅಂತೇವೆ. ಭವ್ಯದಲ್ಲಿ ಭವ್ಯ ಜೀವನೇ ಇರೋದಿಲ್ಲ, ಹಾಗಾಗಿ ಅಭವ್ಯತ್ವದ ಬೇರೆ ಬರ್ತದೆ. ಎಷ್ಟಾಯ್ತು? ಯಾವ ಗುಣಸ್ಥಾನ? ನಿತ್ಯತ್ವ ಗುಣಸ್ಥಾನ. ಅರ್ಥ ಆಯ್ತಿದು? ಒಂದನೇ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭವ್ಯ ಜೀವ ನಿವೃತ್ತಿ ಅಪರ್ಯಾಪ್ತಕದಲ್ಲಿ 32 ಭಾವ ಆಗಬಹುದು. ಇದು 1ನೇ ಗುಣಸ್ಥಾನದ ಅಪರ್ಯಾಪ್ತಕದಲ್ಲಿ. ಇನ್ನು 2ನೇ ಗುಣಸ್ಥಾನ ಯಾವುದಿದೆ? ಸಾಸಾಧನ ಗುಣಸ್ಥಾನ ಭವ್ಯ ಜೀವ ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ಎಲ್ಲ ಇದೇ ಭಾವಗಳ ಆಗುವುದು. ವೇದದಲ್ಲಿ ಒಂದು ಕಡಿಮೆ ಇರುವುದಿಲ್ಲ. ಆದರೆ ವೇದದಲ್ಲಿ ನಪುಂಸಕ ವೇದ ಇರೋದಿಲ್ಲ. ನಪುಂಸಕ ವೇದ ಇರುವುದಿಲ್ಲ. ಹಾಗಾಗಿ ವೇದ ಎಷ್ಟಾಯ್ತು? 2 ಆಯ್ತು. ಗತಿಯನ್ನು ಕೂಡ 3 ಗತಿ ಬರುತ್ತೆ. ನರಕಗತಿ ಇರುವುದಿಲ್ಲ. ನರಕಗತಿಯಲ್ಲಿ ಗತಿಯಲ್ಲಿ ನರಕಗತಿ ಇರುವುದಿಲ್ಲ. ಹಾಗಾದ್ರೆ ವೇದ ಇರುತ್ತಾ 3? ನೋಡಿ ಲೆಕ್ಕ ಮಾಡ್ತಾ ಬನ್ನಿ. ಯಾವ್ದಾಯ್ತು? ತಲೆ ಬರಹ ಏನಾಯ್ತು ನೋಡಿ. ಸಾಸಾಧನ ಗುಣಸ್ಥಾನ ಭವ್ಯ ಮಾರ್ಗಣ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ. ಔಪಶಮಿಕ ಭಾವ ಯಾವ್ಯಾವಿರ್ಬೋದು? ಯಾವುದು ಇರುವುದಿಲ್ಲ, 0. ಆಮೇಲೆ ಕಾಯಿಕ ಭಾವ ಇಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಇರುವುದಿಲ್ಲ. ಅಜ್ಞಾನ ಭಾವಗಳು 2. ಕುಮತಿ ಕುಕ್ಷುತ. ದರ್ಶನ ಭಾವ 2. ಲಬ್ಧಿ 5. ಎಷ್ಟಾಯ್ತು? 9. ಇನ್ನು ಸಮ್ಯಕ್ ಸಂಯಮ ಚಾರಿತ್ರ ಇರುವುದಿಲ್ಲ. ಇರೋದಿಲ್ಲಲ್ಲಿ. ಇನ್ನು ಔದಯಿಕ ಭಾವಗಳಲ್ಲಿ ಗತಿ ಗತಿ 3 ಗತಿ. ಮೊದಲು 2ನೇ ಗುಣಸ್ಥಾನದ ಅಪರ್ಯಾಪ್ತಕ ಅವಸ್ಥೆ ಎಲ್ಲೆಲ್ಲಿರ್ಬೋದು? ಮನುಷ್ಯ ದೇವಗತಿ 3 ಆಯ್ತು. ಹೌದಾ? ಕಷಾಯಗಳಲ್ಲಿ 4. 4 3 ಎಷ್ಟಾಯ್ತು? 7. ವೇದಗಳಲ್ಲಿ 2. ವೇದ 3 ಇರುತ್ತೆ ಅನ್ಸುತ್ತೆ. ವಿಚಾರ ಮಾಡಿ ಹೇಳಿ. ವೇದ 3 ಇರುತ್ತೆ. ಹೇಗೆ ಇರುತ್ತೆ? ಮನುಷ್ಯರಲ್ಲಿ ಇರುತ್ತೆ. ಜಗತ್ತಿಯಲ್ಲಿ ಮನುಷ್ಯರನ್ನು ಇರಬಹುದು. ಏನು ನೋಡಿ, ನಪುಂಸಕ ವೇದದ ಜೊತೆಗೆ 2ನೇ ಗುಣಸ್ಥಾನದಲ್ಲಿ ಜನ್ಮ ಆಗಬಹುದೇನಿಲ್ಲೋ? ಆಗಬಹುದು ಆಗಬಹುದು ಅಂದ್ಮೇಲೆ ಇದೇ ವೇದ. ಈಗ 4 ಇಂದ್ರಿಯ 2 ಇಂದ್ರಿಯ ಇತ್ಯಾದಿಗಳಲ್ಲಿ ಯಾವ ವೇದ ಇದೆ? ನಪುಂಸಕ ವೇದ. ಅಲ್ಲಿ 2ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ಅಲ್ಲಿ ಹೋಗ್ಬಹುದೇನಿಲ್ಲೋ? ಹೋಗ್ತಾರೆ. ಅಂದ್ರೆ ನಪುಂಸಕ ವೇದದಲ್ಲಿ ಜನ್ಮ ಆಗ್ಲಿಕ್ಕೆ ಸಾಧಾರಣದ್ದೇನು ತಕರಾರಿದೆ? ಏನು ತಕರಾರಿಲ್ಲ. ನರಕಕ್ಕೆ ಹೋಗುವುದಿಲ್ಲ, ಇದು ತಕರಾರಿದೆ.
ಅರ್ಥ ಆಯ್ತು. ಅದೇ ಕನ್ಫ್ಯೂಸ್ ಆಗಿ ನಾನು ವೇದ 2 ಅಂದ್ಬಿಟ್ಟೆ ಅವಾಗಲೇ. ಹಾಗಾಗಿ ಗತಿಯಲ್ಲಿ ಒಂದು ನರಕ ಗತಿ ಕಡಿಮೆ ಆಗ್ತದೆ. ವೇದದಲ್ಲಿ 3 ವೇದಗಳಾಗ್ತವೆ. ಮಿಥ್ಯಾದರ್ಶನ ಇರೋದಿಲ್ಲ ಅಲ್ಲ, ಮಿಥ್ಯಾದರ್ಶನ ಇರೋದಿಲ್ಲ. ಎರಡನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ 6 ಲೇಷ. 6 ಲೇಷ ಇದೆ. ಈಗ ಸೇರಿಸಿ ಎಲ್ಲಾನು ಔದೈಕ ಭಾವ ಎಷ್ಟಾಯ್ತು? 19. ಆಮೇಲೆ ಜೀವತ್ವ ಭವ್ಯತ್ವ ಪಾರಿಣಾಮಿಕ 2 ಸೇರಿಸಿದ್ರೆ 36. 30 ಆಯ್ತಾ? ಕರೆಕ್ಟ್. 30 ಆಯ್ತು. 30 ಆಯ್ತು ಅಂದ್ಮೇಲೆ ಎರಡನೇ ಗುಣಸ್ಥಾನದ ಭಾವಗಳು ಎಷ್ಟಾಯ್ತು? ಸಾಸಾಧನ ಗುಣಸ್ಥಾನ, ಭವ್ಯ ಜೀವ ಮಾರ್ಗಣ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ. 30 ಆಗುತ್ತವೆ, ಆಗಲು ಸಾಧ್ಯ. ತಿಳಿತು? ತಿಳಿತು. ಇನ್ನು 3ನೇ ಗುಣಸ್ಥಾನ ಇರುವುದಿಲ್ಲ, ಯಾಕೆಂದ್ರೆ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಇನ್ನು 4ನೇ ಗುಣಸ್ಥಾನದಲ್ಲಿ ಲೆಕ್ಕ ತಗೊಳ್ಳಿ. ಅವಿರತ ಸಂಯುಕ್ತ ಗುಣಸ್ಥಾನ, ಭವ್ಯ ಜೀವ ಮಾರ್ಗಣ, ಭವ್ಯ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಭಾವಗಳು ಆಗ್ಬಹುದೇನಿಲ್ಲವು? ಆಗ್ಬಹುದು. ಕ್ಷಾಯಿಕ ಭಾವ ಕೂಡ ಒಂದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಆಗ್ತವೆ. ಮತಿ ಶುದ್ಧ ಅವಧಿ. ಅಜ್ಞಾನ ಭಾವ ಆಗುವುದಿಲ್ಲ, ಯಾಕಂದ್ರೆ ಸಮ್ಯಕ್ ದರ್ಶನ ಜೊತೆಗೆ ಅಜ್ಞಾನ ಆಗುವುದಿಲ್ಲ. ಆಮೇಲೆ ದರ್ಶನದಲ್ಲಿ ಕೂಡ 3 ಆಗುತ್ತೆ. ಲಬ್ಧಿಗಳು 5 ಇದೆ. ಸಮ್ಯಕ್ತ್ವ ಇರ್ತದೆ. ಕ್ಷಾಯೋಪಶಮಿಕ ಕ್ಷಾಯೋಪಶಮಿಕದಲ್ಲಿ ಎಷ್ಟಾದಂಗಾಯ್ತು? 12. ಇನ್ನು ಔದೈಕದಲ್ಲಿ ಬಂತು. ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ಭವ್ಯ ಮಾರ್ಗಣ, ನಿವೃತ್ತಿ ಅಪರ್ಯಾಪ್ತಕ. ಗತಿಯಲ್ಲಿ ಯಾವ್ಯಾವ ಗತಿಯಲ್ಲಿ ಆಗಬಹುದಿದು? 3 ಗತಿ ಯಾವ್ಯಾವ? ನರಕ ಬಿಟ್ಬಿಟ್ರೆ ದೇವ ಮನೆ ನರಕಗತಿನೂ ಆಗುತ್ತಲ್ಲ ಅವಿರತ ಸಮ್ಯಕ್ತ್ವ? ಆಗುತ್ತೆ. 4 ಗತಿ ಇರ್ತಾವೆ. 4 ಗತಿ ಇದೆ. 4 ಗತಿ. ಆಮೇಲೆ ವೇದ 3. ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಇದೆ. ವೇದ 2 ಆಗೋದು. ನಪುಂಸಕ ವೇದ 1, ಪುರುಷ ವೇದ 1, 2 ವೇದ ಇದು. ತ್ರಿವೇದ ಇರುವುದಿಲ್ಲ. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ. ಅಸಂಯಮ ಇದೆ. ಅಸಿದ್ಧತ್ವ ತತ್ವ ಇದೆ. ಲೇಷ 19. ಎಲ್ಲ ಸೇರಿಸಿ 19. ಏನೇನ್ ಕಡಿಮೆ ಆಯ್ತು ಒಟ್ಟಾರೆ ಇದ್ರಲ್ಲಿ? ಮಿಥ್ಯಾದರ್ಶನ ಒಂದಿಲ್ಲ, ಕಮ್ಮಿ ಆಯ್ತು. ವೇದ ಒಂದಿಲ್ಲ, ಟೋಟಲ್ದಲ್ಲಿ 2 ಕಡಿಮೆ. ಆಮೇಲೆ ಪಾರಿಣಾಮಿಕದಲ್ಲಿ ಜೀವತ್ವ, ಭವ್ಯತ್ವ. ಈಗ ಸೇರಿಸಿ 35. ಆಗುತ್ತೆ ಒಟ್ಟು. ನೋಡಿ, ಮೇಲೆ ಔಪಶಮಿಕದ 1, ಕ್ಷಾಯಿಕದ 1, 2 ಆಯ್ತು. ಕ್ಷಾಯೋಪಶಮಿಕದಲ್ಲಿ 14 ಆಯ್ತು. ಆಮೇಲೆ ಔದೈಕದಲ್ಲಿ 19. 33 ಆಗುತ್ತೆ. 35 ಭಾವ ಆಯಿತು. ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ಭವ್ಯ ಮಾರ್ಗಣ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ 35 ಭಾವಗಳ ಆಗಲು ಸಾಧ್ಯ. ತಿಳಿತು? ಇನ್ನು ಮುಂದಿನ ಅಪರ್ಯಾಪ್ತಕ ಅವಸ್ಥೆ 5ನೇ ಗುಣಸ್ಥಾನದಲ್ಲಿ ಇಲ್ಲ, 6ನೇ ಗುಣಸ್ಥಾನದಲ್ಲಿದೆ. ಆಹಾರಿಕ ಮಿಶ್ರಕಾಯ ಯೋಗದ ಜೊತೆಗೆ ಭವ್ಯ ಜೀವದಲ್ಲಿ. ಅಲ್ಲಿ ಏನಾಗ್ತದೆ ನೋಡ್ರಿ, ಅಲ್ಲಿ ಸಾಮಾನ್ಯ ಬರ್ತದೆ. ಹಿಂದೆ ಏನು ಚರ್ಚೆ ಮಾಡಿದ್ರಲ್ಲ ಅಷ್ಟೇ ಅದೇ ಭಾವಗಳು ಬರೋದು. ನೋಡ್ರಿ ಒಂದ್ಸರಿ.
ತಲೆಬರಹ ಏನಾಯ್ತು? ಪ್ರಮತ್ತ ವಿರತ ಗುಣಸ್ಥಾನ ಭವ್ಯ ನಿವೃತ್ತಿ. ಔಪಶಮಿಕ ಭಾವ ಇರುವುದಿಲ್ಲ, ಕ್ಷಾಯಿಕ ಭಾವ ಇರಬಹುದು ಒಂದು. ಸಮ್ಯಕ್ತ ಕ್ಷಾಯಿಕ ಸಮ್ಯಕ್ತ ಇರಬಹುದು. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ ಇದೆ, ಮತಿಶುದ್ಧ ಅವಧಿ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ ಚಕ್ಷು ಅಚಕ್ಷು ಅವಧಿ 3 ಇರ್ತದೆ. ಲಬ್ಧಿಗಳ 5 ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ, ಇರಬಹುದು. ಕ್ಷಾಯೋಪಶಮಿಕ ಚಾರಿತ್ರ ಇರಬಹುದು ಇದೆ. ಆಮೇಲೆ ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 13. ಆಮೇಲೆ ಔದೈಕಕ್ಕೆ ಬನ್ನಿ. ಗತಿಯಲ್ಲಿ ಯಾವ ಗತಿ ಇರಬಹುದು? ಮನುಷ್ಯಗತಿ. ಒಂದು ಮನುಷ್ಯಗತಿ. ಕಷಾಯಗಳಲ್ಲಿ 4 ಕಷಾಯ ಇರ್ತದೆ. ವೇದ, ಪುರುಷ ವೇದ ಒಂದು. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಶುಕ್ಲ ಲೇಷ್ಯ, ಶುಕ್ಲ ಮಾರ್ಗಣ ಮುಗಿದಿದೆ. ಅದು ಇದು ಭವ್ಯ ಮಾರ್ಗಣ ಇದೆ. ಈಗ ಔದೈಕ ಭಾವ ಸೇರಿಸಿ ಎಲ್ಲ 11 ಆಗುತ್ತೆ. ಉದಯ 11. ಆಮೇಲೆ ಒಂದು ಜೀವತ್ವ ಭವ್ಯತ್ವ ಎಲ್ಲ ಸೇರಿಸಿ ಇವಾಗ 27 ಭಾವಗಳು. ಎಲ್ಲಿ ಇದು? ಪ್ರಮತ್ತ ವಿರತ ಗುಣಸ್ಥಾನ ಭವ್ಯ ಮಾರ್ಗಣೆ 27 ಭಾವಗಳಾಗಬಹುದು. ಇನ್ನೊಂದು ಅಪರ್ಯಾಪ್ತಕ ಅವಸ್ಥೆ ಇದೆ ಭವ್ಯರಲ್ಲಿ. ಯಾವುದು? 13ನೇ ಗುಣಸ್ಥಾನ. 13ನೇ ಗುಣಸ್ಥಾನದಲ್ಲಿ. ಅದು ಎಲ್ಲಿ ಹೋದ್ರೂ ಅದ್ರಲ್ಲಿಯ ಭಾವಗಳೇನು ಚೇಂಜ್ ಆಗೋದಿಲ್ಲ. ತಿಳಿತ್ರಿ? ತಿಳಿತು ಬೇಡ. 14 ಭಾವಗಳಾಗ್ತದೆ. 13ನೇ ಗುಣಸ್ಥಾನದಲ್ಲಿ ಅಂದ್ರೆ ಸಯೋಗ ಕೇವಲಿ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು 1 ಇರುವುದಿಲ್ಲ. ಕ್ಷಾಯಿಕ ಭಾವದಲ್ಲಿ 9 ಭಾವ ಆಗ್ತವೆ. ಕ್ಷಾಯೋಪಶಮಿಕ ಭಾವಗಳು ಇರುವುದಿಲ್ಲ. ಆಮೇಲೆ ಔದೈಕದಲ್ಲಿ ಗತಿ 1 ಮನುಷ್ಯ ಗತಿ, ಆಮೇಲೆ ಅಸಿದ್ಧತ್ವ, ಆಮೇಲೆ 1 ಶುಕ್ಲ ಲೇಷ. ಈ 3 ಔದೈಕ ಭಾವ ಇರ್ತವೆ. ಆಮೇಲೆ ಜೀವತ್ವ, ಭವ್ಯತ್ವ, ಇವು ಪಾರಿಣಾಮಿಕ ಭಾವಗಳಿರ್ತವೆ. ಹಾಗಾಗಿ 9 + 3 + 2 ಎಲ್ಲ ಸೇರಿ 14 ಭಾವಗಳಾಯ್ತು. ಹೀಗೆ ಸಯೋಗ ಕೇವಲಿ ಅವಸ್ಥಾದಲ್ಲಿ ಅಂದ್ರೆ 13ನೇ ಗುಣಸ್ಥಾನದಲ್ಲಿ 14 ಭಾವಗಳು ಆಗಲು ಸಾಧ್ಯ. ಇದು ಆದ್ರೆ ಭವ್ಯ ಮಾರ್ಗಣ ನಿವೃತ್ತಿ ಅಪರ್ಯಾಪ್ತಕದಲ್ಲಿಯೂ ಕೂಡ ಗುಣಸ್ಥಾನ 1, 2, 4, 6, 13 ಇಷ್ಟೇ ಗುಣಸ್ಥಾನ ಇರೋದು. ಅರ್ಥ ಆಯ್ತು? ಇನ್ನು ಮುಂದೆ ಅಭವ್ಯ ಮಾರ್ಗಣೆಯಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 9, ಔದೈಕ 21, ಪಾರಿಣಾಮಿಕ 2, ಒಟ್ಟು 32 ಭಾವಗಳು. ಇನ್ನು ಭವ್ಯತ್ವ ಮಾರ್ಗಣದಲ್ಲಿ 2ನೇ ಭೇದ ಅಭವ್ಯ ಮಾರ್ಗಣ. ಅಭವ್ಯ ನಿವೃತ್ತಿ ಅಪರ್ಯಾಪ್ತಕ ಇರುವಾಗ ಏನೇನಾಗಬಹುದು ಅಂದ್ರೆ ಅಭವ್ಯ ಜನ್ಮ ತಕೊಳ್ತಾ ಇದೆ, ಅವಸ್ಥಾ ಇನ್ನ ಪರ್ಯಾಪ್ತಿ ಪೂರ್ಣ ಆಗಿಲ್ಲ ಅಂತದ್ದು. ಔಪಶಮಿಕ ಭಾವಗಳು ಇರುವುದಿಲ್ಲ ಅಭವ್ಯದಲ್ಲಿ, ಕ್ಷಾಯಿಕ ಭಾವಗಳು ಇರುವುದಿಲ್ಲ ಅಭವ್ಯದಲ್ಲಿ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದೇ ಇಲ್ಲ ಅಭವ್ಯರಲ್ಲಿ. ಅಜ್ಞಾನ ಭಾವ 2 ಇರಬಹುದು, ಕುಮತಿ ಕುಶುತ ಜನ್ಮದ ಜೊತೆಗೆ. ದರ್ಶನ ಭಾವಗಳು ಕೂಡ 2 ಇರಬಹುದು, ಚಕ್ಷು ಅಚಕ್ಷು. ಲಬ್ಧಿಗಳ 5 ಇರಬಹುದು. ಸಮ್ಯಕ್ತ್ವ, ಸಂಯಮ ಚಾರಿತ್ರ ಇವು ಯಾವುದು ಇರೋದಿಲ್ಲ. ಹಾಗಾಗಿ 5, 2, 2 9 ಭಾವ ಆಯ್ತು. ಆಮೇಲೆ ಔದೈಕದಲ್ಲಿ ಅಭವ್ಯ ಜೀವ ಎಲ್ಲೆಲ್ಲಿ ಜನ್ಮ ತಕೊಳ್ಬಹುದು? 4 ಗತಿಗಳಾಯ್ತು. 4 ಗತಿ ಇದೆ. ಕಷಾಯಗಳಲ್ಲಿ ಯಾವ್ಯಾವ್ದು ಇರಬಹುದು? ಎಲ್ಲಾನು ಇದೆ. ವೇದದಲ್ಲಿ 3 ಇದೆ. 3 ವೇದದ ಜೊತೆಗೆ ಅಭವ್ಯ ಜೀವ ಜನ್ಮ ತಾಳ್ತದೆ. ಮಿಥ್ಯಾದರ್ಶನ ಇದೆ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಎಲ್ಲಾ ಲೇಷಗಳು ಇವೆ. ಎಷ್ಟಾಯ್ತು? 21.
ಪಾರಿಣಾಮಿಕದಲ್ಲಿ ನೀವು ಎರಡೇ ಭಾವ ಇರೋದು, ಒಂದು ಜೀವತ್ವ, ಇನ್ನೊಂದು ಅಭವ್ಯತ್ವ. ಜೀವತ್ವ, ಅಭವ್ಯತ್ವ. ಒಟ್ಟು ಎಷ್ಟಾಯ್ತು? 32 ಭಾವ. ಅಭವ್ಯರಲ್ಲಿ ಮಾರ್ಗಣಾದ ವಿಶೇಷತೆಯೂ ಇದೆ, ಗುಣಸ್ಥಾನದ ವಿಶೇಷತೆನೂ ಇಷ್ಟೇ. ಯಾಕೆಂದ್ರೆ ಅದು ಗುಣಸ್ಥಾನ ಒಂದನ್ನು ಬಿಟ್ಟು ಮುಂದೆ ಇಲ್ಲ, ಹಾಗಾಗಿ ಇದು ಒಂದೇ ಬರುವುದು ಇದರಲ್ಲಿ. ತಿಳಿತು ಅಭವ್ಯ ಜೀವದ್ದು? ಅಂದ್ರೆ ಭವ್ಯದ್ದು ಆಯ್ತು, ಅಭವ್ಯದ್ದು ಆಯ್ತು. ಭವ್ಯ ಮಾರ್ಗಣ ಮುಗೀತು. ಮುಂದೆ ಸಮ್ಯಕ್ತ ಮಾರ್ಗಣಿ. ಸಮ್ಯಕ್ವದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಶಾಯಿಕ ಯಾವುದು ಇರುವುದಿಲ್ಲ, ಶಾಯೋಪಶಮಿಕ 11, ಔದಯಿಕ 12, ಪಾರಿಣಾಮಿಕ 2, ಒಟ್ಟು 26 ಭಾವಗಳು. ಇದರ ವಿಶೇಷತೆ ಪ್ರಥಮೋಪಶಮ ಸಮ್ಯಕ್ ದರ್ಶನದ ಜೊತೆಗೆ ಮರಣವಾಗುವುದಿಲ್ಲ. ಆದ್ದರಿಂದ ಇದರಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಆಗುವುದಿಲ್ಲ. ದ್ವಿತೀಯೋಪಶಮ ಸಮ್ಯಕ್ ದರ್ಶನದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತ ಅವಸ್ಥೆಯು ದೇವಗತಿಗೆ ಹೋಗುವ ಕಾಲದಲ್ಲಿ ಆಗುತ್ತದೆ. ಆದ್ದರಿಂದ ಆ ಸಮಯದ ಅಜರತ ಸಮ್ಯಕ್ತ್ವದ ಗುಣಸ್ಥಾನದಲ್ಲಿ 26 ಭಾವಗಳು ಇರುತ್ತವೆ. ಇನ್ನು ಭವ್ಯತ್ವ ಮಾರ್ಗಣ ಆದ್ಮೇಲೆ ಸಮ್ಯಕ್ತ್ವ ಮಾರ್ಗಣ ಇದೆ. ಮಾರ್ಗಣದಲ್ಲಿ 12ನೇ ಮಾರ್ಗಣ ಸಮ್ಯಕ್ತ್ವ ಮಾರ್ಗಣ. ಸಮ್ಯಕ್ತ್ವ ಮಾರ್ಗಣದಲ್ಲಿ 6 ಭೇದಗಳಿವೆ. ಅದರಲ್ಲಿ 3 ಸರ್ವೇ ಸಾಮಾನ್ಯ ಇದೆ. ಮಿಥ್ಯಾತ್ವ ಸಮ್ಯಕ್ತ್ವ ಮಾರ್ಗಣ, ಸಾಸಾಧನ ಸಮ್ಯಕ್ತ್ವ ಮಾರ್ಗಣ, ಸಮ್ಯಕ್ ಮಿಥ್ಯಾತ್ವ ಮಾರ್ಗಣ. ಈ 3 ಕೂಡ ಅವರ ಹೆಸರಿನಂತೆ ಅಲ್ಲಿ ಆಯಾ ಗುಣಸ್ಥಾನಗಳ ಸಾಮಾನ್ಯ ಚರ್ಚೆ ಏನಿದೆ ಎಲ್ಲ ಹಾಗೆ ಬರ್ತದೆ. ಆದ್ರೆ ವಿಶೇಷವಾಗಿ ಇಲ್ಲಿ ಉಪಶಮ ಸಮ್ಯಕ್ತ್ವ ಮಾರ್ಗಣ, ಕ್ಷಾಯೋಪಶಮ ಸಮ್ಯಕ್ತ್ವ ಮಾರ್ಗಣ, ಕ್ಷಾಯಿಕ ಸಮ್ಯಕ್ತ್ವ ಮಾರ್ಗಣ, ಇದು ವಿಶೇಷತೆ ಇದೆ. ಇನ್ನು ಇದರಲ್ಲಿ ಕೂಡ ಉಪಶಮ ಸಮ್ಯಕ್ತ್ವದಲ್ಲಿ 2 ಭೇದ ಇದೆ. ಪ್ರಥಮೋಪಶಮ ಸಮ್ಯಕ್ತ್ವ, ದ್ವಿತೀಯೋಪಶಮ ಸಮ್ಯಕ್ತ್ವ. ಪ್ರಥಮೋಪಶಮ ಮಾರ್ಗಣ ಇಲ್ಲಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಅದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವುದಿಲ್ಲ, ಅದು ಪರ್ಯಾಪ್ತಕ ಚರ್ಚೆಯಲ್ಲಿ ಬಂದು ಹೋಗಿದೆ. ಹಾಗಾಗಿ ದ್ವಿತೀಯೋಪಶಮ ಮಾರ್ಗಣವನ್ನ ಮೊದಲಿಗೆ ಹೇಳ್ತಾರೆ ಇಲ್ಲಿ. ದ್ವಿತೀಯೋಪಶಮ ಮಾರ್ಗಣದಲ್ಲಿ, ದ್ವಿತೀಯೋಪಶಮ ಸಮ್ಯಕ್ತ್ವ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಆಗ್ತದೆ. ಯಾರಾದ್ರೂ ದ್ವಿತೀಯೋಪಶಮ ಸಮ್ಯಕ್ತ್ವದ ಜೊತೆಗೆ ಮುನಿ ಮಹಾರಾಜರ ಮರಣ ಆಯ್ತು ಅಂದ್ರೆ ಅವರು ದೇವಗತಿಯಲ್ಲಿ ಜನ್ಮ ತಾಳ್ತಾರಲ್ಲ, ಆವಾಗ ಅಪರ್ಯಾಪ್ತಕ ಅವಸ್ಥೆ ಇರ್ತದೆ. ಅಲ್ಲಿ ಏನೇನು ಭಾವಗಳಾಗ್ಬೋದು ನೋಡಿ. ಔಪಶಮಿಕ ಭಾವ ಒಂದಿದೆ, ಯಾವುದು? ಅದೇ ದ್ವಿತೀಯೋಪಶಮ ಸಮ್ಯಕ್ತ್ವ. ಕ್ಷಾಯಿಕ ಭಾವ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ ಸಮ್ಯಕ್ತ್ವ 2 ಒಟ್ಟಿಗೆ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ ಸಮ್ಯಕ್ತ್ವಗಳು 2 ಒಟ್ಟಿಗೆ ಇರುವುದಿಲ್ಲ. ತಿಳಿತು? ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇ ಇರ್ಬೋದು ನೋಡ್ರಿ. ಜ್ಞಾನ ಭಾವದಲ್ಲಿ 3 ಜ್ಞಾನ ಭಾವಗಳಾಗಬಹುದು. ಮತಿ ಜ್ಞಾನ, ಕ್ಷುತ ಜ್ಞಾನ, ಅವಧಿ ಜ್ಞಾನ. ಅಜ್ಞಾನ ಭಾವಗಳು ಇರುವುದಿಲ್ಲ. ದ್ವಿತೀಯೋಪಶಮ ಸಮ್ಯಕ್ತ್ವದಲ್ಲಿ ಇರುವಂತಹ ಜೀವಕ್ಕೆ ಅಜ್ಞಾನ ಭಾವ ಆಗುವುದಿಲ್ಲ. ಆಮೇಲೆ ದರ್ಶನ ಭಾವಗಳಲ್ಲಿ 3 ಭಾವಗಳು ಆಗಬಹುದು. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿ ಭಾವಗಳಲ್ಲಿ ದಾನ, ಲಾಭ, ಭೋಗ, ವೀರ್ಯ 5 ಕ್ಷಾಯೋಪಶಮಿಕ ಲಬ್ಧಿ ಭಾವಗಳು ಆಗಬಹುದು. ದ್ವಿತೀಯೋಪಶಮ ಸಮ್ಯಕ್ತ್ವ ಇರುವಾಗ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಕೂಡ ಇರುವುದಿಲ್ಲ. ಚಾರಿತ್ರ ಭಾವವೂ ಇರುವುದಿಲ್ಲ. ಯಾಕಂದ್ರೆ ಅಪರ್ಯಾಪ್ತಕ ಅವಸ್ಥೆ ಇದೆ. ದೇವಗತಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲೇ ದ್ವಿತೀಯೋಪಶಮ ಇರ್ತದೆ ಅಪರ್ಯಾಪ್ತಕದಲ್ಲಿ. ಹಾಗಾಗಿ ಚಾರಿತ್ರ ಭಾವನೂ ಇಲ್ಲ, ಸಂಯಮನೂ ಇಲ್ಲ. ಎಷ್ಟಾಯ್ತು? 11. ಇನ್ನು ಔದಯಿಕ ಭಾವಗಳಲ್ಲಿ ಯಾವ ಗತಿಗಳಲ್ಲಿ ಆಗಬಹುದು? ದೇವಗತಿಯಲ್ಲಿ ಮಾತ್ರ. ಜನ್ಮ ಆಗುವಂತಹ ಅವಸ್ಥೆ ಇದೆಯಲ್ಲ, ಅದು ನಿರ್ಬುದ್ಧಿ ಅಪರ್ಯಾಪ್ತಕ ಇದೆ. ಅಲ್ಲಿ
ದ್ವಿತೀಯೋಪಶಮ ಸಮ್ಯಕ್ತ್ವ ದೇವಗತಿಯಲ್ಲಿ ಮಾತ್ರ, ಉಳಿದ ಯಾವ ಗತಿಯ ಅಪರ್ಯಾಪ್ತಕ ಅವಸ್ಥೆಯಲ್ಲಿಯೂ ಕೂಡ ದ್ವಿತೀಯೋಪಶಮ ಸಮ್ಯಕ್ತ್ವ ಇರುವುದಿಲ್ಲ. ಕಷಾಯಗಳ 4 ಕ್ರೋಧ ಮಾನ ಮಾಯಲು, ವೇದದಲ್ಲಿ ಒಂದೇ ವೇದ, ಪುರುಷ ವೇದದಲ್ಲೇ ಇರ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಕೇವಲ ಜ್ಞಾನ ಆಗಿಲ್ಲ ಅದಕ್ಕೆ ಇದೆ. ಅಸಂಯಮನೂ ಇದೆ, ಆಮೇಲೆ ಅಸಿದ್ಧತ್ವ ಇದೆ. ಲೇಷಾದಲ್ಲಿ ಲೇಷಗಳಾಗ್ಬಹುದು, 3 ಆಗ್ಲಿಕ್ಕೆ ಸಾಧ್ಯ ಇದೆ. ಔದೈಕ ಭಾವ ಎಷ್ಟಾಯ್ತು? ಇನ್ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಭವ್ಯತ್ವ ಈಗ ಎಲ್ಲಾ ಸೇರಿಸ್ರಿ. 26 ಭಾವಗಳು. 26 ಭಾವಗಳು ಯಾವುದರಲ್ಲಿ? ಐರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ದ್ವಿತೀಯೋಪಶಮ 26 ಸಮ್ಯಕ್ತ್ವ. ಭಾವಗಳು ಆಗಲು ಸಾಧ್ಯ. ಇದರಲ್ಲಿ ಬೇರೆ ಯಾವ ಗುಣಸ್ಥಾನಗಳು ಬರೋದಿಲ್ಲ. ತಿಳಿತು? ದ್ವಿತೀಯೋಪಶಮ ಕೇವಲ ಅಪರ್ಯಾಪ್ತಕ ಅವಸ್ಥೆ ಇತ್ತು ಅಂದ್ರೆ 4ನೇ ಗುಣಸ್ಥಾನ ಮಾತ್ರ. ಅರ್ಥ ಆಯ್ತು? ಮತ್ತೆ ದೇವಗತಿ ಮಾತ್ರ ಅಲ್ಲ ಗತಿಯಲ್ಲಿ ದೇವಗತಿ ಮಾತ್ರ. ಇದರಿಂದ ಇಳಿಯುವಾಗ ಅಲ್ವ ಬಯ್ಯಾಜಿ ಅವರ? ಇದು ಇಳಿಯುವ ಪ್ರಶ್ನೆಯೇ ಅಲ್ಲ, ಮರಣ ಆಗಿದೆ ಅವ್ರದ್ದು, ದೇವಗತಿಯಲ್ಲಿ ಜನ್ಮ ಅಷ್ಟೇ. ಅಲ್ಲಿ ಒಂದ್ ವೇಳೆ ಸಮ್ಯಕ್ತ ಸಂಯಮ ಹೋಗ್ತಿತ್ತು ಅಂದ್ರೆ ಅಲ್ಲಿ ಹೋಗ್ತಿದ್ರು ಅವರು. 4ನೇ ಗುಣಸ್ಥಾನಕ್ಕೆ ಬಂದೇ ಹೋಗ್ಬೇಕಲ್ವ ಬಯ್ಯಾಜಿ ಅವರ? ಅದಕ್ಕೆ ಕೇಳಿದ್ದು ಅಷ್ಟೇ. ಮರಣದಲ್ಲಿ ಅವ್ರ ಗುಣಸ್ಥಾನ 4 ಇಲ್ಲ, ಇದು ಪಕ್ಕ ಇದೆ. ಅರ್ಥ ಆಯ್ತು? ಪರ್ಯಾಪ್ತಕ ಆದ್ಮೇಲೆ 4 ಆಗುತ್ತೆ ಅಂತ. ಮರಣ ಆದ್ಮೇಲೆ ಯಾರೇ ಇದ್ರೂ ಕೂಡ, ಎಷ್ಟೇ ಗುಣಸ್ಥಾನ ಇದ್ರೂ ಕೂಡ ಮರಣ ಆಯ್ತು ಅಂದ್ರೆ ಸಮ್ಯಕ ಹೋಗಿದ್ರೆ ಚಾರಿತ್ರ ಹೋಗ್ಬಿಡ್ತದೆ. ಅವಾಗ ಗುಣಸ್ಥಾನ ಚೇಂಜ್ ಆಗುತ್ತೆ. ಅವಿರತ ಅವಸ್ಥೆಯಲ್ಲಿ 4 ಇರೋದು ಸಮ್ಯಕ ವಿರತೆಗೆ. ಇಳಿಯುವುದು ಅರ್ಥ ಬೇರೆ ಆಗ್ತದೆ. ಯಾಕೆ ನಾನು ಬಿಡಿಸಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಗುಣಸ್ಥಾನ ಇಳಿಯುವುದು ಬೇರೆ, ಅದು ಇರುವುದು ಬೇರೆ. ತಿಳಿದ್ರಿ? ಗೊತ್ತಾಯ್ತು. ಮುಂದೆ ಪ್ರಾಯೋಪಶಮಿಕ ಸಮ್ಯಕ್ತ್ವ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದೂ ಇರುವುದಿಲ್ಲ, ಕ್ಷಾಯಿಕ ಯಾವುದೂ ಇರುವುದಿಲ್ಲ. ಪ್ರಾಯೋಪಶಮಿಕ 13, ಔದಯಿಕ 19, ಪಾರಿಣಾಮಿಕ 2, ಒಟ್ಟು 34 ಭಾವಗಳು. ಇನ್ನು ಪ್ರಥಮೋಪಶಮದಲ್ಲಿ ಅಂತೂ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಇನ್ನು ದ್ವಿತೀಯೋಪಶಮದಲ್ಲಿ ಚರ್ಚೆ ಆಯಿತು. ಇನ್ನು ಮುಂದೆ ಇರುವಂತ ಸಮ್ಯಕ್ತ್ವ ಕ್ಷಾಯೋಪಶಮಿಕ ಸಮ್ಯಕ್ತ್ವ. ಕ್ಷಾಯೋಪಶಮಿಕ ಸಮ್ಯಕ್ತ್ವದಲ್ಲಿ ಏನೇನಾಗಬಹುದು ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ನೋಡ್ರಿ. ಮಾರ್ಗಣ ಯಾವುದು ನಮ್ದು? ಕ್ಷಾಯೋಪಶಮಿಕ ಸಮ್ಯಕ್ತ್ವ ಮಾರ್ಗಣ. ಅದರಲ್ಲಿ ಯಾವುದು? ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವಾಗ ಔಪಶಮಿಕ ಸಮ್ಯಕ್ತ್ವಗಳು ಇರುವುದಿಲ್ಲ, ಔಪಶಮಿಕದ ಭಾವ ಇರುವುದಿಲ್ಲ, ಶಾಯಿಕನೂ ಇರೋದಿಲ್ಲ. ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವ ಇತ್ಯಾದಿ ಭಾವಗಳು ಕೂಡ ಇರುವುದಿಲ್ಲ. ಯಾಕಂದ್ರೆ ಒಂದು ಟೈಮ್ ಅಲ್ಲಿ ಒಂದೇ ಸಮ್ಯಕ್ತ್ವ ಇರುವುದು. ಕ್ಷಾಯೋಪಶಮಿಕ ಭಾವಗಳು ಏನೇನಾಗಬಹುದು ನೋಡ್ರಿ. 3 ಜ್ಞಾನ. ಜ್ಞಾನದಲ್ಲಿ ಎಷ್ಟಾಗಬಹುದು? 3 ಜ್ಞಾನ ಇರ್ಲಿಕ್ಕೆ ಸಾಧ್ಯ. ಅಜ್ಞಾನ ಇರೋದಿಲ್ಲ. ಅಜ್ಞಾನ ಇರಬಹುದೇನೋ ಇಲ್ಲ ಸಮ್ಯಕ್ತ್ವದಲ್ಲಿ? ಇಲ್ಲ ಇಲ್ಲ ಇಲ್ಲ. ದರ್ಶನಗಳು 3 ಇರಬಹುದು, ಅಚಕ್ಷು, ಅವಧಿ. ಲಬ್ಧಿಗಳು 5. ಲಬ್ಧಿ 5. ಕ್ಷಾಯೋಪಶಮಿಕ ಸಮ್ಯಕ್ತ್ವದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆಯೋ ಇಲ್ಲವೋ? ಇದೆ, ಒಂದು ಸಮ್ಯಕ್ತ್ವ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಮಾರ್ಗಣದಲ್ಲಿ ಅಪರ್ಯಾಪ್ತಕ ಅವಸ್ಥೆ ನೆನ್ಪಿಟ್ಕೊಳ್ಳಿ. ಚಾರಿತ್ರ ಇದೆಯೋ ಇಲ್ಲವೋ? ಇದೆ 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 ಇದೆ. 6ನೇ ಗುಣಸ್ಥಾನದಲ್ಲಿ ಕೂಡ ಅಪರ್ಯಾಪ್ತಕ ಅವಸ್ಥೆ ಇದೆ, ಅಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ ಇದೆ. ಆಹಾರಕ ಇಷ್ಟಕಾಯ ಯೋಗದಲ್ಲಿ ಸರಿ. ಆಮೇಲೆ ಸಂಯಮದಲ್ಲಿ ಇಲ್ಲ, ಏನಿಲ್ಲ, ಅಲ್ಲಿ ಅಪರ್ಯಾಪ್ತ ಅವಸ್ಥೆ ಇರೋದಿಲ್ಲ. ಇರುವುದಿಲ್ಲ. ಕ್ಷಾಯೋಪಶಮಿಕದ ಭಾವ ಎಷ್ಟಾಯ್ತು? 13. ಔದಯಿಕ ಭಾವಗಳಲ್ಲಿ ಬನ್ನಿ. ಮಾರ್ಗಣ ಯಾವುದಿದೆ?
ಪರ್ಯಾಪ್ತಕ ಅವಸ್ಥೆ. ಗತಿಗಳಲ್ಲಿ ಯಾವ ಯಾವ ಗತಿನಲ್ಲಿ ಇರಲಿಕ್ಕೆ ಸಾಧ್ಯ? 4 ಗತಿಗಳಲ್ಲಿ ಇರಲಿಕ್ಕೆ ಸಾಧ್ಯ. ಆಮೇಲೆ ಕಷಾಯಗಳು 4. ವೇದದಲ್ಲಿ 2. ಪುರುಷವೇದ ನಪುಂಸಕವೇದ. ಎರಡೇ ವೇದಗಳ ಜೊತೆಗೆ ಇರಲಿಕ್ಕೆ ಸಾಧ್ಯ. ಸ್ತ್ರೀ ವೇದ ಭಾವದಲ್ಲಿ ಸಮ್ಯಕ್ತ ಇದೆ. ಅಪರ್ಯಾಪ್ತಕ ಅವಸ್ಥೆ ಅಂತ ಇರುವುದಿಲ್ಲ. ಆಮೇಲೆ ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ. ಯೂಸ್ ಮಾಡ್ಕೊಳ್ಳಿ, ಅವಾಜ್ ಡಿಸ್ಟರ್ಬೆನ್ಸ್ ಇದೆ. ಅಜ್ಞಾನ ಭಾವ ಇದೆ, ಅಸಂಯಮ ಇದೆ. ಇರಲಿಕ್ಕೆ ಸಾಧ್ಯ ಇದೆ. ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 6 ಲೇಷಗಳು ಇರಲಿಕ್ಕೆ ಸಾಧ್ಯ ಇದೆ. ಔದೈಕ ಭಾವ ಎಷ್ಟಾಯ್ತು ನೋಡಿ, 19. ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳು. ಎಷ್ಟು? 2. ಒಟ್ಟು ಎಲ್ಲ ಸೇರಿಸಿ 34 ಭಾವಗಳು ಆಗಲು ಸಾಧ್ಯ. ಅಯ್ಯಾಜಿ 4 ಗತಿ 4ನೇ ಗುಣಸ್ಥಾನದ ಅಪೇಕ್ಷೆ ಇದೆನಾ? ಹೌದು, 4 ಗತಿ ಅಂತ ಬಂದಾಗ ಆ ಸಂಯಮದಲ್ಲೇ ಲೆಕ್ಕ ತಗೋಬೇಕು. ಶಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಸತ್ತು ತಿರ್ಯಂಚನಾಗಬಹುದು, ಭೋಗಭೂಮಿಯ ತಿರ್ಯಂಚ. ಶಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ದೇವನಾಗಬಹುದು. ಶಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಮನುಷ್ಯನೂ ಆಗಬಹುದು. ಶಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ನಾರಕಿಯೂ ಆಗಬಹುದು. ತಿಳಿತು ಎಲ್ಲರಿಗೂ? ಇದು ಕ್ಷಾಯೋಪಶಮಿಕ ಸಮ್ಯಕ್ತದ ಸಾಮಾನ್ಯ ಕಥನ ಇದೆ, ಅಂದ್ರೆ ಮಾರ್ಗಣಾ ಕಥನ ಇದೆ. ಗುಣಸ್ಥಾನ 4 ಮಾತ್ರ ಅಂತಲ್ಲ, 4, 6 2 ಗುಣಸ್ಥಾನಕ್ಕೆ ಸಂಬಂಧಿಸಿದ ಚರ್ಚೆ ಇದೆ. ತಿಳಿತು? ಇನ್ ಮುಂದೆ ಏನಿದೆ ವಿಶೇಷ ಕಥನ, ಅಂದ್ರೆ ಗುಣಸ್ಥಾನ ಆಧಾರಿತ ಚರ್ಚೆ ಬರ್ತದೆ. ಅದನ್ನ ಮುಂದೆ ನೋಡೋಣ. ಈಗ ಜನವಾಣಿ ಹೇಳಿ. ಭಾರತಿ ಜನವಾಣಿ ಜಗತ್ತಲ್ಲಾಡಿ ಜಗಜನ ಜನ ಮನದ ಮನೋಹರಿ ಜನಮನಹಾರಿ ಜನಮನಹಾರಿ ಗಣಹರಹಾರಿ ಜಮ್ಮ ಜರಾ ಭವರೋಗ ಹರಿ ವಿಠಯ ರಾಣಂ ದಿವ್ಯ ಜೋನಿಂ ಜೋ ಹಡೈ ಸುಣೈ ಮೈ ಧಾರೈ ನಾಣಂ ಸೋಖಮನಂತಂ ಧರಿಯಾ ಸಾಸದ ಮುಖ ಪದಂ ಪಾವೈ ಸಾಸದ ಮುಖ ಪದಂ ಪಾವೈ. ಪೂರ್ವ ಚಿನ್ವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ.